ಚೆಕ್ ಬೌನ್ಸ್ ಪ್ರಕರಣಗಳನ್ನು ದಾಖಲು ಮಾಡುವಂಥ ಸಂದರ್ಭದಲ್ಲಿ, ಅಂದರೆ ನೋಟಿಸ್ ಕೊಡುವಂಥ ಸಂದರ್ಭದಲ್ಲಾಗ್ಬೋದು ಅಥವಾ ಕಂಪ್ಲೇಂಟನ್ನು ಲಾಡ್ಜ್ ಮಾಡುವಂಥ ಸಂದರ್ಭದಲ್ಲಾಗ್ಬೋದು ಕೆಲವೊಂದು ಕ್ಲೆರಿಕಲ್ ಮಿಸ್ಟೇಕ್ಸ್ಗಳು ಆಗ್ತವೆ. ಸೊ ಆ ರೀತಿಯಲ್ಲಿ ತಪ್ಪಾದ ರೀತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದನ್ನು ತಿದ್ದುಪಡಿ ಮಾಡ್ಕೋಬೋದಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಪೂರ್ತಿ ಮಾಹಿತಿಯನ್ನು ನೀಡ್ತೇನೆ. ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಈ ಒಂದು ಪ್ರಕರಣದಲ್ಲಿ ಚೆಕ್ನ ಡೇಟ್ ಏನಿರ್ತದೆ ಅದನ್ನು ತಪ್ಪಾಗಿ ನಮೂದು ಮಾಡಲಾಗಿರುತ್ತೆ. ಸೊ ಹಾಗಾಗಿ ಅಂದರೆ ಇದರಲ್ಲಿ ಚೆಕ್ನ ಡೇಟನ್ನು ಪಿಟಿಷನ್ ಏನು ಫೈಲ್ ಮಾಡ್ತಾರೆ ಕಂಪ್ಲೇಂಟು, ಇದರಲ್ಲಿ 3/11/2015 ಅಂತೇಳಿ ನಮೂದು ಮಾಡಿರ್ತಾರೆ. ಆ ನಂತರದಲ್ಲಿ ಅದು ಗೊತ್ತಾಗುತ್ತೆ ಇದು ತಪ್ಪಾಗಿದೆ, ಇದನ್ನು ತಿದ್ದುಪಡಿ ಮಾಡಬೇಕು ಅಂತೇಳಿ. ಸೊ ಹಾಗಾಗಿ ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಟ್ರಯಲ್ ಕೋರ್ಟ್ಗೆ ಕೇಳ್ಕೊಳ್ತಾರೆ. ಅವರು ಅದಕ್ಕೆ ಅನುಮತಿಯನ್ನು ನೀಡೋದಿಲ್ಲ, ನಿರಾಕರಿಸ್ತಾರೆ. ಸೊ ಹಾಗಾಗಿ ರಿವಿಷನ್ ಪಿಟಿಷನ್ ಹಾಕೋತಾರೆ. ಆ ರಿವಿಷನ್ ಪಿಟಿಷನ್ ಕೂಡ ರಿಜೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಹೈಕೋರ್ಟ್ನಲ್ಲಿ ಈ ಒಂದು ಪಿಟಿಷನನ್ನು ಹಾಕ್ಕೊಳ್ತಾರೆ. ಈ ಒಂದು ಪಿಟಿಷನನ್ನು ಹೈಕೋರ್ಟು ಸೂಕ್ಷ್ಮವಾಗಿ ಪರಿಗಣಿಸಿ ಇದನ್ನು ಅಲೋ ಮಾಡುತ್ತೆ. ಅಂದರೆ ಇದರಲ್ಲಿ ತಪ್ಪಾಗಿರುವಂಥದ್ದು 3/11/2015 ಅನ್ನೋದು 3/12/2015 ಅಂತ ತಿದ್ದುಪಡಿ ಆಗಬೇಕಾಗಿರುತ್ತೆ. ಸೊ ಹಾಗಾಗಿ ಆ ತಿದ್ದುಪಡಿಗೆ ಅಲೋ ಮಾಡುತ್ತೆ. ಸೊ ಹಾಗಾಗಿ ಅದರಂತೆ ಆ ಒಂದು ಚೆಕ್ ಬೌನ್ಸ್ನ ಪಿಟಿಷನ್ ಕೂಡ ತಿದ್ದುಪಡಿಯನ್ನು ಮಾಡಲ್ಪಡುತ್ತೆ. ಸೊ ಅಂದರೆ ಇಲ್ಲಿ ಈ ರೀತಿಯಲ್ಲಿ ಅಂದರೆ ಬೈ ಓವರ್ಸೈಟ್ ಆಗಿದೆ, ಅದಕ್ಕೆ ಪೂರಕವಾದ ದಾಖಲೆಗಳು ಇದೆ ಅಂತಂದಾಗ ಆ ಚೆಕ್ನಲ್ಲಿರುವಂಥ ಡೇಟನ್ನು ತಿದ್ದುಪಡಿಯನ್ನು ಮಾಡ್ಬೋದಾಗಿರುತ್ತೆ. ಆದರೆ ಸಂಪೂರ್ಣವಾಗಿ ಪಿಟಿಷನ್ನೇ ತಿದ್ದುಪಡಿ ಆಗುವಂಥ ಸಾಧ್ಯತೆಗಳು ಆ ರೀತಿಯಲ್ಲಿ ಅನುಮತಿಗಳು ಬಹುಶಃ ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಸಿಗೋದಿಲ್ಲ. ಅಂದರೆ ಆ ವಿಷಯವನ್ನೇ ಸಂಪೂರ್ಣವಾಗಿ ತಿದ್ದುಪಡಿ ಮಾಡೋದಕ್ಕೆ ಅವಕಾಶಗಳು ಇರೋದಿಲ್ಲ. ಸೊ ಆದರೆ ಒಂದು ಡೇಟ್ಗಳು ಈ ರೀತಿ ಮಿಸ್ಟೇಕ್ಸ್ಗಳಿದ್ದಾಗ ಅಂಥ ಸಂದರ್ಭದಲ್ಲಿ ಅದನ್ನು ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ ಅನ್ನೋದು ಈಗ ನಾವು ರಾಜಸ್ಥಾನ್ ಹೈಕೋರ್ಟ್ ಏನು ಒಂದು ಮಹತ್ವದ ತೀರ್ಪನ್ನು ಮಹಾವೀರ್ ಪ್ರಸಾದ್ ಸುಮನ್ ವರ್ಸಸ್ ಲಲಿತ್ ಮೋಹನ್ ಶರ್ಮಾ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಹೆಚ್ಚಿನ ಒಂದು ಮಾಹಿತಿಗಾಗಿ ಹಾಲ್ ಕೋರ್ಟ್ ರಿಪೋರ್ಟರ್ಗೆ ಲಾಗಿನ್ ಆಗಬಹುದಾಗಿರುತ್ತೆ.